ಚಿತ್ರದುರ್ಗದ ಐಯುಡಿಪಿ ಬಡಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರು ಸಾರ್ವಜನಿಕರ ಪ್ರಚಾರ ಸಭೆ ನಡೆಸಿದ್ದಾರೆ. ಇನ್ನು ಲೋಕಸಭಾ ಚುನಾವಣಾ ಕಣ ರಂಗೇರುತ್ತಿದ್ದು ಅಭ್ಯರ್ಥಿಗಳು ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇತ್ತ ಚಿತ್ರದುರ್ಗ ನಗರದಲ್ಲಿ ಕಾಂಗ್ರೆಸ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರು ನಗರದ ಐಯುಡಿಪಿ ಬಡಾವಣೆಯಲ್ಲಿ ಪ್ರಚಾರ ಸಭೆ ನಡೆಸಿದ್ದು ಸ್ಥಳೀಯ ಶಾಸಕ ಕೆಸಿ ವೀರೇಂದ್ರಪಪ್ಪಿ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಎಂಕೆ ತಾಜ್ಪೀರ್ ಸೇರಿದಂತೆ ಕಾಂಗ್ರೆಸ್ನ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಇದೇ ವೇಳೆ ಬಿಎನ್ ಚಂದ್ರಪ್ಪ ಅವರು ಮಾತನಾಡಿದ್ದು, ಈ ಕ್ಷೇತ್ರದಲ್ಲಿ ನಾನು ಗೆದ್ದಾಗ ಮನೆಯಲ್ಲಿ ಕೂರದೆ ಕ್ಷೇತ್ರದಲ್ಲಿ ಓಡಾಟ ನಡೆಸಿದ್ದು ಹಲವಾರು ಕೆಲಸಗಳನ್ನು ಮಾಡಿದ್ದೇನೆ. ಕಳೆದ ಬಾರಿ ಸೋತ ನಂತರವೂ ಕೂಡ ಮನೆಯಲ್ಲಿ ಇರದೆ ಕ್ಷೇತ್ರದಾದ್ಯಂತ ಓಡಾಡಿದ್ದೇನೆ. ಇನ್ನು ನಾನು ಅಧಿಕಾರದಲ್ಲಿ ಇದ್ದಾಗ ಮಾಡಿದ ಕೆಲಸಗಳು ಈಗಲೂ ಕೂಡ ಜನರಿಗೆ ತಲುಪುತ್ತಿದ್ದು ಇಂದಿಗೂ ಕೂಡ ಜನರ ಬಳಿ ನಾನು ತಲುಪುತ್ತಿದ್ದೇನೆ. ಇನ್ನು ಬಿಜೆಪಿಯಿಂದ ಗೆದ್ದ ಸಂಸದರು ಇಲ್ಲಿ ಬಂದಿಲ್ಲ, ಏನು ಕೆಲಸ ಕೂಡ ಮಾಡಿಲ್ಲ. ಇನ್ನು ಕಾರಜೋಳ ಅವರು ನೀರಾವರಿ ಸಚಿವರಾಗಿದ್ದವರು. ಅಪ್ಪರ್ ಭದ್ರಾ ಬಗ್ಗೆ ಯಾವತ್ತೂ ಮಾತನಾಡದೆ ಕೆಲಸ ಮಾಡದೆ ಅದೇ ಖಾತೆಯನ್ನು ಹೊಂದಿದ್ದ ಅವರು ನಮ್ಮ ಪಕ್ಷದ ಶಾಸಕರ ಮೇಲೆ ಆರೋಪ ಮಾಡುತ್ತಿದ್ದು ಇದು ಸರಿಯಲ್ಲ ಎಂದು ಬಿಎನ್ ಚಂದ್ರಪ್ಪ ಅವರು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಕೆಸಿ ವೀರೇಂದ್ರಪಪ್ಪಿ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಎಂಕೆ ತಾಜ್ಪೀರ್ ಸೇರಿದಂತೆ ಅನೇಕ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಹಾಜರಿದ್ದರು. ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಚಂದ್ರಪ್ಪಾಜಿ ಅವರೇ, ಬ್ಲಾಕ್ ಪ್ರೆಸಿಡೆಂಟ್ಸ್ ಮತ್ತೆ ಎಲ್ಲ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕದ ಎಲ್ಲ ಪದಾಧಿಕಾರಿಗಳೇ, ಸರಳರು, ಸಜ್ಜನರು, ಸಂಪನ್ನರಾದ ಚಂದ್ರಪ್ಪಣ್ಣನವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ತಾಜ್ಪೀರ್ ಅಣ್ಣನವರೇ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ನಿಮ್ಮ ಪಕ್ಷ ಜಿಲ್ಲೆಯಲ್ಲಿ ಒಂದು ಸಮಿತಿ ಅಣ್ಣನವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಲಕ್ಷ್ಮೀಕಾಂತ, ಅಧ್ಯಕ್ಷರಾದ ಅಂಜಿನಪ್ಪನವರೇ, ಸಹೋದರರು ಮತ್ತು ಸಮಾಜದ ಮುಖಂಡರಾದ ಅಧ್ಯಕ್ಷರಾದ ಪ್ರಕಾಶ್ ನಾಯ್ಕ ಅವರೇ, ಅಲ್ಪಸಂಖ್ಯಾತರ 2014ರಲ್ಲಿ ಸಂಸತ್ತಿಗೆ ಪ್ರವೇಶ ಮಾಡಿದೆ. ಸಂಸತ್ತಿಗೆ ಪ್ರವೇಶ ಮಾಡಿದ ಮೇಲೆ ಎಲ್ಲೂ ನಾನು ಜನರ ಕೈಗೆ ಸಿಗದ ಹಾಗೆ ಇರಲಿಲ್ಲ. ಇಡೀ ಕ್ಷೇತ್ರವನ್ನು ಸುತ್ತಿ ಸಾಕಷ್ಟು ಕಾರ್ಯಗಳನ್ನ ಮಾಡಿದ್ದೇನೆ. ಚುನಾವಣೆಗೋಸ್ಕರ ನಾನು ಬಂದಿಲ್ಲ. ಸೋತ ನಂತರ 5 ವರ್ಷಗಳಿಂದಲೂ ಸಹ ಚುನಾವಣೆಯ ಕ್ಯಾನ್ವಾಸ್ ಅನ್ನ ಮಾಡ್ತಾ ಇದ್ದೇನೆ. ನೋಡಿ, ನನಗೆ ಚುನಾವಣೆ ಕ್ಯಾನ್ವಾಸ್ ಮೊದಲಿಂದಲೂ ಮಾಡ್ತಾ ಇರೋದ್ರಿಂದ ಸಿಕ್ಕಾಬಿಟ್ಟೆ ಜ್ವರ ಒಂದು ಗುಳ್ಳೆ ಎಲ್ಲ ಬಂದ್ಬಿಟ್ಟಿದೆ ಮುಖದಲ್ಲಿ. ಆ ರೀತಿಯಾಗಿ ನಾನು ಜನರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ದೇನೆ. ಎಲೆಕ್ಷನ್ಗೋಸ್ಕರ ಬಂದು ನಾನು ಕೈ ಮುಗಿತಾ ಇಲ್ಲ. ಎಲ್ಲ ಟೈಮಲ್ಲೂ ನಾನು ಕೈ ಮುಗಿತಾ ಇದ್ದೀನಿ. ಸೋತಾಗ್ಲೂ 5 ವರ್ಷ ಇದ್ದೀನಿ. ಇಲ್ಲೇ ಎದುರುಗಡೆ ಒಂದು ನಾವು ಮಾಡಿಸಿದಂತ ಕುಡಿಯುವ ನೀರಿನ ಘಟಕ ಇದೆ, ಶುದ್ಧ ಕುಡಿಯುವ ನೀರಿನ ಘಟಕ, ಮಾಸ್ ಲೈಟು. ಇದೇ ಪಾರ್ಕ್ ಅಲ್ಲಿ 10 ಸಭೆಯನ್ನು ಸಮಾರಂಭವನ್ನು ಮಾಡಿದ್ದೇನೆ. ಬಿಜೆಪಿಯಿಂದ ಗೆದ್ದ ಸಂಸದರು ಯಾವತ್ತಾರು ಇಲ್ಲಿ ಬಂದಿಲ್ಲ, ಏನಾದ್ರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರಾ? 200 ಕಿಲೋಮೀಟರ್ ಬಂದಂತ ನಾರಾಯಣ ಸ್ವಾಮಿ ಅವರೇ ಏನು ಸಿಕ್ಕಿಲ್ಲ, ಏನು ಕೆಲಸ ಮಾಡಿಲ್ಲ ಅಂದ್ರೆ 600 ಕಿಲೋಮೀಟರ್ ಇಂದ ಬಂದಂತ ಕಾರಜೋಳ ಅವರು ಏನ್ ಮಾಡಬಹುದು? ಆಮೇಲೆ ಅವರು ನೀರಾವರಿ ಸಚಿವರಾಗಿದ್ರು, ಮಾಧ್ಯಮರವರಿಂದ ನಾನು ಈ ಮಾತನ್ನು ಹೇಳ್ತೇನೆ. ಬೃಹತ್ ನೀರಾವರಿ ಸಚಿವರಾದಂತಹ ಸಂದರ್ಭದಲ್ಲಿ ಅಪ್ಪರ್ ಭದ್ರೆ ಅವರ ಸ್ವಾಧೀನಕ್ಕೆ ಬರ್ತಾ ಇತ್ತು. ಅಪ್ಪರ್ ಭದ್ರೆಯ ಸಚಿವರಾಗಿದ್ದವರು ಅಪ್ಪರ್ ಭದ್ರ ಬಗ್ಗೆ ಯಾವತ್ತೂ ಅವರು ಮಾತಾಡಿಲ್ಲ. ದುರ್ಗಕ್ಕೆ ಏನಾದ್ರು ಮಾಡದಿರ್ಲಿ, ತಮ್ಮ ಸಚಿವ ಖಾತೆಗೆ ಬರುವಂತ ಅಪ್ಪರ್ ಭದ್ರ ಬಗ್ಗೆ ಯಾವತ್ತಾರು ಮಾತಾಡಿದ್ರ? ಯಾವತ್ತಾರು ಅವರು ಅಪ್ಪರ್ ಭದ್ರೆಯ ವೀಕ್ಷಣೆಗೆ ಬಂದಿದ್ರ? ಸಂಬಂಧಪಟ್ಟ ಖಾತೆ ಸಚಿವರಾಗಿ ಅಪ್ಪರ್ ಭದ್ರೆಯ ಸಹವಾಸಕ್ಕೆ ಬಂದಿಲ್ಲ ಅವರು. ಈಗ ಸಿದ್ದರಾಮಯ್ಯ ಏನು ಮಾಡಿಲ್ಲ,
ಪಪ್ಪಿಯವರೇನು ಮಾಡಿಲ್ಲ, ಸುಧಾಕರ್ ಅವರೇನು ಮಾಡಿಲ್ಲ, ಅಪ್ಪರ್ ಬಗ್ಲೆಯನ್ನು ನಾನ್ ತರ್ತೇನೆ ಅಂತ ಹೇಳ್ತಾ ಇದ್ದಾರೆ.